ಬ್ರೇಕಿಂಗ್ ನ್ಯೂಸ್. ತುಮಕೂರು ಜಿಲ್ಲೆಯಲ್ಲಿ ಮನ ಕಲಕುವ ಸ್ಥಿತಿ. ವೃದ್ಧೆಯ ಮನೆ ಮಳೆಗಾಲದ ಹಂಚಿನಲ್ಲಿ ಅಪಾಯ. ಪಂಚಾಯಿತಿ ಗಮನಕ್ಕೆ ಬಂದರೂ ಪರಿಹಾರ ಇಲ್ಲ. 1 ವರ್ಷವಾದರೂ ಮನೆ ಸಿಗದ ನೋವು. ಒಂದು ಮನೆ ಕೊಡಿಸಿ ಅಜ್ಜಿಯ ಬೇಡಿಕೆ. ಅಧಿಕಾರಿಗಳತ್ತ ಕಣ್ಣೀರಿನ ಮನವಿ. ನನ್ನ ಹೆಸರು ಸಿದ್ದಮ್ಮ, ಸಿರ ತಾಲೂಕು ಬಮಸಂದ್ರದ ಗೊಲ್ರಟ್ಟಿ ವಾಸವಾಗಿದ್ದೀನಿ. ಮನೆಯೆಲ್ಲ ಈ ಪರಿಸ್ಥಿತಿ ಐತೆ. ನನಗೆ ಒಂದು ಮನೆ ಬೇಕು. ಬೇವನಹಳ್ಳಿ ಗ್ರಾಮದಿಂದ ಒಂದು ಮನೆ ಬೇಕು. ಅವರು ವರ್ಷ ಆತು ಬಂದು ಫೋಟೋ ಹೊಡ್ಕೊಂಡೋದ್ರು. ಏನು ಅವರು ಹೇಳಲಿಲ್ಲ. ಮನೆಯೆಲ್ಲ ಬಿದ್ದೋಗಂಗೈತೆ. ಮಳೆಗಾಲ ಸ್ಟಾರ್ಟ್ ಆಯ್ತು. ವಾಸವಾಗಿರೋಕ್ಕೆ ಮನೆ ಇಲ್ಲ. ನನಗೆ ಮನೆ ಬೇಕು. ಗಂಡ ಇಲ್ಲ, ಮಗ ಇಲ್ಲ, ಸತ್ತೋದ. ಅದಕ್ಕೆ ಮನೆ ಬೇಕು ಅಂತ ಕೇಳ್ಕೊಂತೀನಿ. ಈ ಮೂಲಕದಿಂದ ನನಗೆ ಒಂದು ಮನೆ ಬೇಕು. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬ್ರಹ್ಮಸಂದ್ರ ಗೊಲ್ಲರಟ್ಟಿಯಲ್ಲಿ ಸಿದ್ದಮ್ಮ ಎಂಬ ವೃದ್ಧೆಯ ಬದುಕು ಇಂದು ಸಂಕಷ್ಟದ ಹಂಚಿನಲ್ಲಿ ನಿಂತಿದೆ. ಹೌದು ವೀಕ್ಷಕರೇ, ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಮಗನು ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪಿದ. ಇನ್ನೊಂದೆಡೆ ಅಜ್ಜಿಯ ಗಂಡ ಕೂಡ ಇಹಲೋಕ ತ್ಯಜಿಸಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳು ಮದುವೆಯಾಗಿ ತಮ್ಮ ತಮ್ಮ ಗಂಡನ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ. ಇದೀಗ ಅಜ್ಜಿ ಒಬ್ಬರೇ ತಮ್ಮ ಗಂಡನ ಹಳೆಯ ಮನೆಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಅವರ ಸ್ಥಿತಿ ಹೇಳತೀರದಂತಾಗಿದೆ. ಅವರ ಮನೆ ನೋಡಿ ವೀಕ್ಷಕರೇ ಹೇಗಿದೆ. ಗೋಡೆಗಳು ಬಿರುಕು ಬಿಟ್ಟಿವೆ. ಮೇಲ್ಛಾವಣಿ ಕುಸಿಯುವ ಹಂತದಲ್ಲಿದೆ. ಮಳೆ ಬಂದರೆ ಮನೆ ಸೋರುವುದು ಖಚಿತ. ಪ್ರತಿ ದಿನ ಪ್ರತಿ ರಾತ್ರಿ ಈ ಮನೆ ಕುಸಿಯುವ ಭಯದಲ್ಲೇ ದಿನ ಕಳೆಯುವ ಸ್ಥಿತಿ ಸಿದ್ದಮ್ಮನವರದ್ದಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಫೋಟೋಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆದರೆ 1 ವರ್ಷ ಕಳೆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬುದು ಅಜ್ಜಿಯ ಆಕ್ರೋಶ. ಇದೀಗ ಮಳೆಗಾಲ ಹತ್ತಿರದಲ್ಲಿದೆ. ಪ್ರತಿ ಮೋಡ ಕವಿದಾಗ ಈ ಅಜ್ಜಿ ಮನಸ್ಸಿನಲ್ಲಿ ಭಯ ಹೆಚ್ಚಾಗುತ್ತದೆ. ಈ ಮನೆ ಉಳಿಯುತ್ತದೆಯೋ ಅಥವಾ ಕುಸಿದು ಬೀಳುತ್ತದೆಯೋ ಎಂಬ ಆತಂಕ ಕಾಡುತ್ತಿದೆ. ಅಜ್ಜಿಯ ಗೋಳು ಹೇಳತೀರದಂತಾಗಿದೆ. ಅವರ ಬೇಡಿಕೆ ಇಷ್ಟೇ: ನನಗೆ ಒಂದು ಸುರಕ್ಷಿತ ಮನೆ ಕೊಡಿಸಿ. ಒಬ್ಬ ವೃದ್ಧೆಯ ಜೀವನ ಇಷ್ಟು ಕಷ್ಟದಲ್ಲಿ ಸಾಗ್ತಿರುವಾಗ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಮೌನವಾಗಿರುವುದು ಸರಿಯೇ? ಈ ಮೂಲಕ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಇಲಾಖೆ ಅಧಿಕಾರಿಗಳಿಗೆ ಮನವಿ. ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಅಜ್ಜಿಗೆ ವಸತಿ ವ್ಯವಸ್ಥೆ ಕಲ್ಪಿಸಿ ಕೈಲಾದಷ್ಟು ಸಹಾಯ ಮಾಡಿ ಅವರ ಬದುಕನ್ನು ಸುರಕ್ಷಿತಗೊಳಿಸಿ. ಇನ್ನಷ್ಟು ಸುದ್ದಿಗೆ ನ್ಯೂಸ್ ವಿತ್ ದರ್ಶನ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.